ಓಂ ಮಹಾಲಕ್ಷ್ಮೀಶ್ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ವೃಶ್ಚಿಕ ರಾಶಿ ಲಗ್ನ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ಮೇಷರಾಶಿಯಿಂದ ಹಿಡಿದು ತುಲಾ ರಾಶಿಯವರೆಗೂ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತೇಳಿ ನಾನು ಚರ್ಚೆ ಮಾಡಿದ್ದೆ. ಆ ವಿಡಿಯೋನ ಯಾರ್ಯಾರು ನೋಡಿಲ್ಲ, ನೀವು ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಸಮಸ್ತ ಕರ್ನಾಟಕ ಜನರಿಗೆ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ ಲಗ್ನದವರಿಗೆ ಈ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಒಂದು ವರ್ಷ ಭವಿಷ್ಯ ಹೇಗಿರುತ್ತೆ 2024ನೇ ಸಾಲಿದ್ದು ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ವೃಶ್ಚಿಕ ರಾಶಿ ಲಗ್ನದವರಿಗೆ ಕೇತು 11ರಲ್ಲಿ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರಿಗೆ ಲಾಭ ಆಗ್ತಕ್ಕಂಥದ್ದು. ಸಡನ್ ಆಗಿ ಎಲ್ಲಿಂದಲೋ ಅವ್ರಿಗೆ ದುಡ್ಡು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗಲೂ 3 ತಿಂಗಳಿಗೋ 6 ತಿಂಗಳಿಗೋ 9 ತಿಂಗಳಿಗೋ ಹೀಗೆ ನಿಮಗೆ ದುಡ್ಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಹೋಗುತ್ತೆ. ನೀವೇನಾದರೂ ಪಾರ್ಟ್ ಟೈಮ್ ಜಾಬು ಬಿಸ್ನೆಸ್ ಏನಾದರೂ ಮಾಡ್ತಿತ್ತು ಅಂತಂದಾಗ ಅದರಿಂದ ಸಡನ್ ಆಗಿ ನಿಮಗೆ ಸ್ಯಾಲ್ರಿ ಹೈಕ್ ಆಗ್ಬೋದು. ಮೊದಲಿಗೆ ನಾವು ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ವೃಶ್ಚಿಕ ರಾಶಿ ಲಗ್ನದವರ ಒಂದು ವಿದ್ಯಾಭ್ಯಾಸವನ್ನು ನೋಡಿದಾಗ 4ನೇ ಮನೆ ಅಧಿಪತಿಯಾದಂತಹ ಶನಿ 4ನೇ ಮನೆಯಲ್ಲಿ ಇರತಕ್ಕಂಥದ್ದು. ಕುಜನು ಕೂಡ ಅಲ್ಲಿರೋದ್ರಿಂದ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಇರ್ಬೋದು. ಯಾಕಂದರೆ ಕುಜ ನಿಮಗೆ ಇಲ್ಲಿ 1ನೇ ಮನೆ ಮತ್ತು 6ನೇ ಮನೆಗೆ ಅಧಿಪತಿಯಾಗಿ 4ನೇ ಮನೆಯಲ್ಲಿ ಶನಿ ಜೊತೆ ಇರತಕ್ಕಂಥದ್ದು. ಓದಿನಲ್ಲಿ ಎಕ್ಸಿಲೆಂಟ್ ಆಗಿರುತ್ತೆ, ಆದರೆ ಮಧ್ಯೆ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಯಾಕಂದರೆ ಶನಿ ಕುಜ ಇಬ್ಬರು ಕೂಡ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ, ರಾಹು 5ರಲ್ಲಿ ಇರೋದ್ರಿಂದ ಸ್ವಲ್ಪ ಆಗಾಗ ನಿಮಗೆ ಸೋಂಬೇರಿತನ ಕಾಡುತ್ತೆ. ಓದಿನಲ್ಲಿ ಕೆಲವೊಮ್ಮೆ ಆಲಸ್ಯ ಆಗ್ಬೋದು, ಏಕಾಗ್ರತೆ ಇರೋದಿಲ್ಲ. ರಾಹುನಲ್ಲಿ 5-9 ಕಾಂಬಿನೇಷನ್ ಬರುತ್ತೆ. ಹಾಗಾಗಿ ಸೋಂಬೇರಿತನ ಬಿಡಬೇಕು ಮತ್ತು ಸಿನಿಮಾ ಎಂಟರ್ಟೈನ್ಮೆಂಟ್ ಕಡೆ ಜಾಸ್ತಿ ಗಮನ ಹರಿಸೋದನ್ನ ಬಿಟ್ಟಾಗ ನೀವು ಎಜುಕೇಷನ್ನಲ್ಲಿ ಸಕ್ಸಸ್ ಆಗ್ಬೋದು. ಇಲ್ಲ ಅಂತಂದರೆ ನೀವು ಎಜುಕೇಷನ್ನಲ್ಲಿ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಇನ್ನು ಜಾಬ್ ವಿಷಯ ನೋಡ್ತು ಅಂತಂದಾಗ ನಿಮ್ಮ ಲಗ್ನದಿಂದ ಗುರು ಮತ್ತು ಬುಧ 6ನೇ ಮನೆಯಲ್ಲಿ ಇರತಕ್ಕಂಥದ್ದು. ಬುಧ ನಿಮಗೆ 11ನೇ ಮನೆ ಅಧಿಪತಿ ಮತ್ತು 8ನೇ ಮನೆ ಅಧಿಪತಿ. ಸಡನ್ನಾಗಿ ನಿಮಗೆ ಇಂಕ್ರಿಮೆಂಟ್ ಆಗುತ್ತೆ, ಜಾಬಲ್ಲಿ ಎಕ್ಸಿಲೆಂಟ್ ಆಗಿದೆ. ಗುರು ಬುಧ ಇಬ್ಬರು ಕೂಡ 6ನೇ ಮನೆಯಲ್ಲಿ ಇರೋದು ಒಂದು ಉತ್ತಮ ಕಾಂಬಿನೇಷನ್ ನಿಮಗೆ. ಮತ್ತು ಗುರು 6ರಲ್ಲಿ ಇದ್ದು ನಿಮ್ಮ 10ನೇ ಮನೆಯನ್ನು ಕೂಡ ದೃಷ್ಟಿ ಹಾಕ್ತಾನೆ. ಇದರಿಂದ ನಿಮಗೆ ನೇಮ್ ಅಂಡ್ ಫೇಮ್ ಕೂಡ ಸಿಗ್ಬೋದು. ವೃಶ್ಚಿಕ ರಾಶಿ ಲಗ್ನದವರು ಯಾರ್ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮಗೆ 7ನೇ ಮನೆ ಅಧಿಪತಿ ಶುಕ್ರ ಆಗ್ತಾನೆ. ಶುಕ್ರ 5ನೇ ಮನೆಯಲ್ಲಿ ರಾಹು ಜೊತೆ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಹಾಕಿ ಯಾರ್ಯಾರು ಬಿಸ್ನೆಸ್ ಮಾಡ್ತೀರಾ ಅವ್ರಿಗೆ ಈ ವರ್ಷ ಚೆನ್ನಾಗಿರೋದಿಲ್ಲ. ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ನೀವು ನಷ್ಟವನ್ನು ಅನುಭವಿಸಬೇಕಾಗತ್ತೆ ಮತ್ತು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ ಬರೋದಿಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ವರ್ಷ ನಿಮಗೆ ಅಷ್ಟು ಚೆನ್ನಾಗಿಲ್ಲ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ನೀವು ಮಾಡಿದರೆ ಕೈ ಸುಟ್ಕೊತೀರಾ. ಇನ್ನು ಮಾರ್ಕೆಟಿಂಗು ಮತ್ತು ಸೇಲ್ಸ್ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತೀರಾ, ನಿಮಗೆ 3ನೇ ಮನೆ ಅಧಿಪತಿ ಶನಿ 4ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಸಾಧಾರಣವಾಗಿರುತ್ತೆ ಮತ್ತು ಶನಿ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ ಖರ್ಚುಗಳು ಜಾಸ್ತಿ ಆಗ್ಬೋದು. ಸ್ವಂತ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತೀರಾ, ಲಗ್ನಾಧಿಪತಿ ಕುಜ ಶನಿ ಜೊತೆ 4ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಪಬ್ಲಿಕ್ ಜೊತೆ ಜಾಸ್ತಿ ಮಿಂಗಲ್ ಆದಷ್ಟು, ಪಬ್ಲಿಕ್ ಜೊತೆ ವ್ಯವಹಾರ ಮಾಡಿದಷ್ಟು ನಿಮಗೆ ಹೆಚ್ಚಿನ ಲಾಭ ಇರುತ್ತೆ. ಮತ್ತು ಶನಿ 3ನೇ ಮನೆ ಅಧಿಪತಿ ಆಗಿರೋದ್ರಿಂದ ನಿಮ್ಮ ಒಂದು ಎಫರ್ಟ್ ಜಾಸ್ತಿ ಬೇಕಾಗತ್ತೆ. ಮೊದಲು ನೀವೇನು ಕೆಲಸ ಮಾಡ್ತಿದ್ರಿ ಅದಕ್ಕಿಂತಲೂ ಹೆಚ್ಚಿನ ಮಟ್ಟಿಗೆ ನಿಮ್ಮ ಒಂದು ಪ್ರಯತ್ನ ಬೇಕಾಗಿರುತ್ತೆ. ಹೆಚ್ಚು ಪಬ್ಲಿಕ್ ಜೊತೆ ನೀವು ಸೇರಿದಾಗ, ಮಿಂಗಲ್ ಆದಾಗ ನೀವು ಹೆಚ್ಚಿನ ಲಾಭವನ್ನು ಮಾಡ್ಬೋದು. ನಂತರ ವೃಶ್ಚಿಕ ರಾಶಿ ಲಗ್ನದವರ ಒಂದು ಮದುವೆ ವಿಚಾರ ಅಂತ ಬಂದಾಗ 7ನೇ ಮನೆ ಅಧಿಪತಿ ನಿಮಗೆ ಶುಕ್ರ ಆಗ್ತಾನೆ. ಶುಕ್ರ 5ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಪ್ರೇಮ ವಿವಾಹ ಆಗುವಂತಹ ಚಾನ್ಸಸ್ ಇರುತ್ತೆ, ಆದರೆ ಇಲ್ಲಿ ನೀವು ಎಚ್ಚರ ವಹಿಸಬೇಕು. ಶುಕ್ರ ಇಲ್ಲಿ 12ನೇ ಮನೆಗೂ ಅಧಿಪತಿ ನಿಮಗೆ ವ್ಯಯಾಧಿಪತಿ ಆಗ್ತಾರೆ ಮತ್ತು ಕೇತು ಶುಕ್ರನನ್ನು ನೋಡ್ತಿರೋದ್ರಿಂದ ನಿಮ್ಮ ಪ್ರೇಮ ವಿವಾಹದಲ್ಲಿ ಅಡಚಣೆಗಳು, ವಿಘ್ನಗಳು ಮತ್ತು ಪ್ರೀತಿಯಲ್ಲಿ ಏರುಪೇರನ್ನು ನೀವು ಈ ವರ್ಷ ನೋಡ್ಬೋದು. ಮತ್ತು ಬಂದ ಸಂಬಂಧವನ್ನು ನೀವು ಒಪ್ಪಿ ಮದುವೆ ಆಗಬೇಕಾಗತ್ತೆ. ಸೆಲೆಕ್ಟಿವ್ ಜಾಸ್ತಿ ಆದಷ್ಟು ಅಂದರೆ ಆಯ್ಕೆಗಳನ್ನ ಜಾಸ್ತಿ ಮಾಡ್ತಾನೆ ಹೋದರೆ ನೀವು ಖಂಡಿತ
ಮದುವೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಲ್ರೆಡಿ ಮದುವೆ ಯಾರಾಗಿರ್ತೀರಾ ಅವ್ರಿಗೆ ಪ್ರೀತಿಯಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಮದುವೆ ಜೀವನದಲ್ಲಿ ಅಷ್ಟೊಂದು ಸುಖಕರ ಇರೋದಿಲ್ಲ ಮತ್ತು ಒತ್ತಡ ಕೂಡ ಸ್ವಲ್ಪ ಕಾಣಿಸ್ಕೋಬಹುದು. ಇನ್ನು ಚೈಲ್ಡ್ ಬರ್ತ್ ವಿಷಯಕ್ಕೆ ಅಂತ ಬಂದಾಗ, ಸಂತಾನ ವಿಷಯ ಅಂತ ಬಂದಾಗ, ವೃಶ್ಚಿಕ ರಾಶಿ ಲಗ್ನದವರಿಗೆ 5ನೇ ಮನೆ ಅಧಿಪತಿ ಗುರು 6ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಬುಧನ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಗರ್ಭಿಣಿಯರು ಆರೋಗ್ಯದಲ್ಲಿ ಕೇರ್ಫುಲ್ ಆಗಿರಬೇಕು. ಹೆಲ್ತ್ ಇಶ್ಯೂಸ್ ಬರುವ ಸಾಧ್ಯತೆ ಇರುತ್ತೆ. ಒತ್ತಡಗಳು, ಅತಿ ಆಹಾರದಿಂದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆ, ಶುಗರ್ ಇದ್ದರೆ ಕೇರ್ಫುಲ್ ಆಗಿರಬೇಕು. ಇದರಿಂದ ಸಂತಾನಕ್ಕೆ ನಿಮಗೆ ತೊಂದರೆ ಆಗ್ಬೋದು ಅಥವಾ ಹುಟ್ಟೋ ಮಗುವಿನಲ್ಲಿ ಕೂಡ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಮಕ್ಕಳಿದ್ದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ. ಅತಿಯಾಗಿ ತಿನ್ನೋದ್ರಿಂದ ಹೊಟ್ಟೆಗೆ ಸಂಬಂಧಿತ ಕಾಯಿಲೆಗಳು ಬರಬಹುದು. ಹೊಟ್ಟೆ ಅಥವಾ ಕೆಳ ಹೊಟ್ಟೆಯಲ್ಲಿ ಅಂದರೆ ಅಬ್ಡಮಿನಲ್ಲಿ ನೋವು ಕಾಣಿಸ್ಕೊಳ್ಬೋದು. ವೃಶ್ಚಿಕ ರಾಶಿ ಲಗ್ನದವರು ಮನೆ ಕಟ್ಟಬೇಕು ಅಂತಂದಾಗ, ಹೌಸು, ಪ್ರಾಪರ್ಟಿ ಅಥವಾ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತಂದಾಗ ಸ್ವಲ್ಪ ಒತ್ತಡಗಳು ಕಾಣಿಸ್ಕೊಳ್ಳುತ್ತೆ. ಯಾಕಂತಂದರೆ ನಿಮಗೆ ಹೆಚ್ಚಿನ ಒಂದು ದುಡ್ಡಿನ ಅವಶ್ಯಕತೆ ಇರುತ್ತೆ. ದುಡ್ಡು ನಿಮಗೆ ಸಾಲದಿರ ಬರ್ಬೋದು. ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಯಾರ್ಯಾರಿದ್ದೀರಾ, ಈ ವರ್ಷ ಹೆಚ್ಚಿನ ಲಾಭವನ್ನು ನೀವು ನೋಡ್ಬೋದು. 4ನೇ ಮನೆ ಅಧಿಪತಿ ಶನಿ 4ರಲ್ಲೇ ಇರೋದ್ರಿಂದ ಎಕ್ಸಿಲೆಂಟ್ ಆಗಿರುತ್ತೆ. ಇಲ್ಲಿ ಕುಜ ಇರೋದ್ರಿಂದ, ಕುಜ ಲಗ್ನಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಈಗೋ ಕ್ಲಾಶಸ್ ಆಗ್ಬೋದು. ಮತ್ತು ಕುಜ ಶನಿ ಇಬ್ಬರು ಕೂಡ ರಾಹುವಿನ ನಕ್ಷತ್ರದಲ್ಲಿ ಇರೋದ್ರಿಂದ ಹೆಚ್ಚು ಖರ್ಚುಗಳು ಜಾಸ್ತಿ ಆಗ್ಬೋದು. ದುಡ್ಡನ್ನು ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ನಂತರ ಆರೋಗ್ಯ ವಿಚಾರ ಅಂತ ಬಂದಾಗ, ಆಗಲೇ ಹೇಳಿದ ಹಾಗೆ ನೀವು ಹೆಚ್ಚು ತಿಂದರೂ ತೊಂದರೆ, ತೀರಾ ತಿನ್ನದೇ ಇದ್ರೂ ತೊಂದರೆ. ಮಿತವಾಗಿ ಸರಿಯಾದ ಕ್ರಮದಲ್ಲಿ ಆಹಾರವನ್ನು ತಗೊಳ್ಳಿ. ಯಾಕಂದರೆ ಗುರು 6ನೇ ಮನೆಯಲ್ಲಿ ಇರತಕ್ಕಂಥದ್ದು ಮತ್ತು ಅಗ್ನಿ ತತ್ವ ರಾಶಿಯಲ್ಲಿ ಇರೋದ್ರಿಂದ ಉಷ್ಣದಿಂದ ಬರುವಂತಹ ಕೆಲವೊಂದು ರೋಗಗಳು ಕಾಣಿಸ್ಕೋಬಹುದು. ಮತ್ತೆ ಥೈರಾಯ್ಡ್ ಸಮಸ್ಯೆ ಆಗ್ಬೋದು, ತಲೆನೋವು, ಉಲ್ಬಣ ಆಗುತ್ತೆ, ಬೊಜ್ಜು ಕೂಡ ನಿಮಗೆ ಕಾಣಿಸ್ಕೋಬಹುದು. ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ನೀವು ಚೆಕ್ ಮಾಡಿಸ್ಕೊಳ್ಳಿ. ಮತ್ತು ವ್ಯಾಜ್ಯದಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿರ್ತೀರಾ, ಕೋರ್ಟ್ ಕೇಸು ಇತ್ಯಾದಿಯಾಗಿ, ಮತ್ತು ಶತ್ರುಗಳು ಹೆಚ್ಚು ಇತ್ತು ಅಂತಂದರೆ ಶತ್ರುಗಳ ಮೇಲೆ ನೀವು ಜಯವನ್ನು ಸಾಧಿಸ್ತೀರಾ ಮತ್ತು ವ್ಯಾಜ್ಯದಲ್ಲಿ ನೀವು ಗೆಲ್ತೀರಾ. ಆದರೆ ಗುರು ಏನಾದರೂ ವೃಷಭ ರಾಶಿಗೆ ಹೋದಾಗ ನಿಮ್ಮ ಲಗ್ನಕ್ಕೆ 7ನೇ ಮನೆ ಆಗುತ್ತೆ. ಸೊ ಆಗ ಸಾಧಾರಣ ಯಶಸ್ಸು ಇರುತ್ತೆ. ಥರ್ಡ್ ಪಾರ್ಟಿಯಿಂದ ಕೆಲವು ಸಮಸ್ಯೆಗಳಾಗ್ಬೋದು. ಡಾಕ್ಯುಮೆಂಟ್ಸ್ ಕಳವು ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಿಷ್ಟು ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ 2024ನೇ ಸಾಲಿನ ವೃಶ್ಚಿಕ ರಾಶಿ ಲಗ್ನದವರ ವರ್ಷ ಭವಿಷ್ಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಧನು ರಾಶಿ ಲಗ್ನದವರ ಯುಗಾದಿ ವರ್ಷ ಭವಿಷ್ಯವನ್ನು ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.